ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ತಿಂಡಿ ಎಲ್ಲ ತಿಂದ್ಕೊಂಡು 9:30 ನಾವು ಮನೆ ಬಿಟ್ಟಾಗ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಹೊಸ ಫಿಲಮ್ಸು ಫ್ರಮ್ಸು ನೋಡೋಣ ಅಂಥೇಳಿ ನಾವು ಕೂಡ ಹೋಗ್ತಾ ಇದ್ದೀವಿ. ಜನರ ರಿವ್ಯೂ ಎಲ್ಲ ನೋಡಾದಮೇಲೆ ಹೋಗಿ ಒಂದು ಸಲ ಫಿಲಮ್ ನೋಡಲೇಬೇಕು ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಮಾಲಲ್ಲೂ ಹೌಸ್ಫುಲ್ ಅಂತ, ಎಷ್ಟು ಬೆಳಗ್ಗೆಯಿಂದ 10:30 ಶೋ ತನಕನೂ ಎಲ್ಲ ಫುಲ್ ಆಗೋಗ್ಬಿಟ್ಟಿತ್ತು. ನಾವು ನೋಡಲೇಬೇಕು ಸಂಡೇ, ಮತ್ತು ಇನ್ನು ನಾರ್ಮಲ್ ಡೇಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂಥೇಳಿ ಸಂಡೇ ಯಾವುದೋ ಒಂದು ಸಿಕ್ತು ಬುಕ್ ಮಾಡಿಕೊಂಡು ಫಿಲಮ್ ನೋಡೋಣ ಅಂಥೇಳಿ. ನಾವು ತುಂಬ ಫಿಲಮೇನು ನೋಡೋಕ್ಕೆ ಹೋಗಲ್ಲ, ತುಂಬ ರೇಯರು. ಲಾಸ್ಟು ಯಾವ ಫಿಲಮ್ಮು, ಸುದೀಪ್ ಸರ್ದು ಒಂದು ಫಿಲಮ್ ಬಂದಿತ್ತಲ್ಲ, ಒಂದು ನೈಟ್ ಎಲ್ಲ ಫಿಲಮ್ ಆಗುತ್ತಲ್ಲ, ಯಾವುದಾದ್ರು ಹೆಸರೇ ಮರ್ತೋಗ್ಬಿಟ್ಟಿದೆ. ಆ ಫಿಲಮ್ನ ನೋಡೋಕ್ಕೆ ಹೋಗಿದ್ದು. ಅದಾದಮೇಲೆ ಇದೇ ಫಿಲಮ್ ನೋಡ್ತಾ ಇರೋದು. ಅಂಥ ಕ್ರೇಜ್ ಏನಿಲ್ಲ ಇಬ್ಬರಿಗೂ ಫಿಲಮ್ ನೋಡಬೇಕು ಅನ್ನೋದು. ಈ ಥರ ಏನಾದರೂ ರಿವ್ಯೂ ಎಲ್ಲ ಚೆನ್ನಾಗಿದ್ದೇನೋ ನೋಡಲೇಬೇಕು, ಚೆನ್ನಾಗಿದೆ ಅಂದರೆ ಇದು ಬೇರೆ ಒಂದು ಸ್ವಲ್ಪ ಕಾಮಿಡಿ ಅಲ್ವಾ, ಎಲ್ಲ ಹೇಳ್ತಾ ಇರಲ್ಲ, ತುಂಬ ನಕ್ಕು ಸಾಕಾಗೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಅಂಥೇಳಿ. ಫಿಲಮ್ ತುಂಬ ಚೆನ್ನಾಗಿತ್ತು, ಹೋಗಿ ನೋಡ್ಬೋದು. ಹಾಗೇ ಬರಬೇಕಾದ್ರೆ ದಾಸರಳ್ಳಿಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳ್ಳೋಣ ಅಂಥೇಳಿ ನಮ್ಮನೆಯವ್ರು ಕರ್ಕೊಂಡೋದ್ರೆ ನನಗೆ ಅಡ್ವಾಂಟೇಜ್ ಏನಂದರೆ ಯಾವುದು ಇಷ್ಟಪಡ್ತೀನಿ ಅದನ್ನು ತಕ್ಕೊಟ್ಬಿಡ್ತಾರೆ. ಹಾಗೆಯೇ ಇವತ್ತು ಒಂದು ತಗೊಳಕ್ಕೋಗಿ 5 ಸ್ಯಾರಿ ತೊಗೊಂಡು ಬಂದಿದ್ದೀನಿ. 2 ನನಗೆ, ಇನ್ನು 3 ನೆಕ್ಸ್ಟ್ ಯಾರಂಗೆ ಕೊಡಬೇಕಾದ್ರೆ ಹೇಳ್ತೀನಿ ಯಾರಿಗೆ ಅಂತೇಳಿ. ಅಲ್ಲಿಂದ ನೆಕ್ಸ್ಟ್ ಡೇ ಅಮ್ಮ ಬಂದಿದ್ದರು, ಅವರನ್ನು ಕರ್ಕೊಂಡು ರಾಯರ ಮಠಕ್ಕೆ ಅಂತೇಳಿ ಬಂದಿದ್ದೆ. ಇದು ಬಂದು ಮಂಗಳವಾರದ ವಿಡಿಯೋ. ನಮ್ಮಮ್ಮ ಬಂದಾಗೆಲ್ಲ ಬರ್ತಾಯಿರ್ತಾರೆ ದೇವಸ್ಥಾನಕ್ಕೆ. ಮಂಗಳವಾರ ಅಂತೂ ಫುಲ್ ಫ್ರೀ ಇತ್ತು, ಜನನೇ ಇಲ್ಲ ಯಾರೂ. ಏನೊಂದು 10 ಜನ ಇದ್ರೂ ನನಗೇನೋ ಯಾಕೋ ಮಾಮೂಲಿ ಡೇಸ್ಗಿನ ಇವಾಗ ಬೇರೆ ದಿನಗಳು ಬಂದ್ರೇ ತುಂಬ ಖುಷಿಯಾಗುತ್ತೆ. ನೆಮ್ಮದಿಯಾಗಿ ದೇವರನ್ನ ಎಷ್ಟು ಬೇಕಾದ್ರೂ ನೋಡಿಕೊಂಡು ಬರ್ಬೋದು. ನಲ್ಲಿ ಈ ಸುತ್ತಮುತ್ತ ಜನನೇ ಇಲ್ಲ. ಇವಾಗ ನೆಕ್ಸ್ಟು ಇನ್ನೊಂದು 10 ಡೇಸ್ ಇದೆಯಲ್ಲ ಆರಾಧನೆಗೆ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಚೇಂಜಸ್ ಮಾಡ್ತಾ ಇದ್ದಾರೆ. ತುಂಬ 3 ಡೇಸು ತುಂಬ ಕ್ರೌಡ್ ಆಗಿಬಿಡುತ್ತಲ್ಲ, ಎಕ್ಸ್ಟ್ರಾ ಗ್ರಿಲ್ಲೆಲ್ಲ ಹಾಕಿಸ್ಕೊಳ್ತಾ ಇದ್ದಾರೆ. ಮತ್ತು ಈ ಸ್ಟಾರ್ಟಿಂಗ್ ಫಸ್ಟೆಲ್ಲ ಒಂದು ಸೈಡು ಒಳಗೆ ಬರೋದಿತ್ತು, ಈ ಸಲ 2 ಸೈಡು ಗೇಟ್ ಮಾಡಿದ್ದಾರೆ. ಇದನ್ನು ನೀವು ಬ್ಯಾನರ್ ಹಾಕಿದಾರಲ್ಲ ನೋಡ್ಕೊಂಬರ್ಬೋದು. ನಿಮಗೆ ಯಾವತ್ತು ಬರೋಕ್ಕೆ ಟೈಮ್ ಸಿಗುತ್ತೆ, ಮಹಾಮಂಗಳಾರತಿಗೆ ಬರಬೇಕಾ, ಹೋಮಕ್ಕೆ ಬರಬೇಕಾ, ಯಾವ ಟೈಮ್ ಬರುತ್ತೆ ಇದನ್ನು ಸ್ಕ್ರೀನ್ಶಾಟ್ ಮಾಡಿ ನೋಡ್ಕೊಳ್ಳಿ. ಅಂಥ ಟೈಮಿಗೆ ನೀವು ಬರ್ಬೋದು. ನಾವಂತೂ ಈ ಸಲ ಯಾವುದಾದ್ರು ಬೇಗನೆ ಒಂದು ಮಾರ್ನಿಂಗೇ ಬಂದು ಹೋಗೋ ಥರ ಬರಬೇಕು. ಲಾಸ್ಟ್ ಟೈಮ್ ಗುರುಪೂರ್ಣಿಮೆ ದಿನ ಬಂದು ವಾಪಸ್ ಹೋಗಿದ್ವಲ್ಲ, ಆ ಥರ ಮಾಡ್ಕೊಬಾರ್ದು ಅಂಥೇಳಿ ಈ ಸಲ ಫಸ್ಟೇ ಬರೋಣ ಅಂಥೇಳಿ ಪ್ರಿಪೇರ್ ಆಗಿಬಿಟ್ಟಿದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ. ಔಟ್ಸೈಡು ತುಂಬ ಚೇಂಜಸ್ ಮಾಡ್ತಾ ಇದ್ದಾರೆ. ಈ ಸಲ 2 ಗೇಟ್ ಓಪನ್ ಇದೆ. ಆ ಕಡೆ ಸೈಡು ಮೊದಲು ಗೇಟ್ ಇರಲ್ಲ, ಇವಾಗ ಆ ಕಡೆನೂ ಗೇಟ್ ಮಾಡಿದ್ದಾರೆ, ಈ ಕಡೆನೂ ಗೇಟ್ ಇದೆ. ಇನ್ನು ತುಂಬ ಚೇಂಜಸ್ ಆಗ್ತಿದೆ. ರಾಯರ 354ನೇ ಆರಾಧನೆಗೆ ರಾಯರ ಮಠ ಈ ಥರ ಸಿದ್ಧಾಗ್ತಾ ಇದೆ. ಇನ್ನು ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಮತ್ತೆ ಮನೆಗೆ ಬಂದ್ವಿ. ಇವತ್ತು ತುಪ್ಪ ಕಾಯಿಸೋಣ ಅಂಥೇಳಿ ಊರಿಂದ ಬೆಣ್ಣೆ ತಂದು ತುಂಬ ದಿನವೇ ಆಯಿತು, ಕಾಯಿಸಿರಲಿಲ್ಲ, ಹಾಗೆ ಫ್ರೀಝರಲ್ಲಿ ಇಟ್ಟಿದ್ದೆ. ಇವತ್ತು ಕಾಯಿಸೋಣ ಅಂತ. ಇನ್ನೊಂದು ನಾನು ಒಂದು ರೀಲ್ಸಲ್ಲಿ ನೋಡಿದೆ, ತುಪ್ಪ ಕಾಯಿಸ್ಬೇಕಾದ್ರೆ ಮಂಗಳವಾರ ಮತ್ತು ಶುಕ್ರವಾರ ಕಾಯಿಸ್ಬೇಕಾ ಅಂಥೇಳಿ ಯಾರೋ ಹೇಳ್ತಾಯಿದ್ರು. ಮಂಗಳವಾರ ಶುಕ್ರವಾರ ಬೆಣ್ಣೆ ಕಾಯಿಸಿದ್ರೆ ಒಳ್ಳೆಯದು, ಅದು ಬೆಣ್ಣೆ ಲಕ್ಷ್ಮೀ ಸ್ವರೂಪ ಅಂತೆ, ಅವತ್ತು ಕಾಯಿಸ್ಬೇಕಂತೆ. ಅಂತ ನಿಜಾನ ಅಂತ ನನಗೂ ಗೊತ್ತಿಲ್ಲ. ಇವತ್ತು ಯಾಕೆ ಕಾಯಿಸ್ತಾ ಇದ್ದೀನಿ ಅಂದರೆ, ನನಗೆ ಒಂದು ವಿಡಿಯೋ ಮಾಡೋದಿತ್ತು, ರವೆ ಉಂಡೆ ಮಾಡೋಣ ಅಂಥೇಳಿ. ತುಪ್ಪ ಖಾಲಿ ಆಗಿತ್ತಲ್ಲ, ಕಾಯಿಸೋಣ ಇವತ್ತೇ ಅಂಥೇಳಿ ಇವಾಗ ತುಪ್ಪ ಕಾಯಿಸ್ತಾ ಇದ್ದೆ. ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ದಿನ, ಅವತ್ತು ತುಪ್ಪ ದೀಪ ಮಾಡೋಕ್ಕೆ ಅವತ್ತು ಕಾಯಿಸ್ಕೊಳ್ಳೋಣ ಫ್ರೆಶ್ ಆಗಿ ಅಂತ ಹೇಳಿ. ಅದಕ್ಕೆ ಇನ್ನೇನಾದ್ರು ಸ್ವೀಟ್ ಏನಾದ್ರು ಮಾಡೋದಿದ್ರೆ ಬೇಕಾಗುತ್ತೆ ಹಬ್ಬದ ದಿನ ಹಾಕೋಕ್ಕೆ ಅಂಥೇಳಿ ಅದನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡೆ. ನಾನಿಲ್ಲಿ ತುಪ್ಪಕ್ಕೆ ತುಂಬ ಏನು ಹಾಕೋಕ್ಕೆ ಹೋಗೋಲ್ಲ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 3 ಏಲಕ್ಕಿ, ಒಂದು 7-8 ಲವಂಗ ಹಾಕ್ಕೊಳ್ತೀನಿ. ಮತ್ತು ಏನಾದರೂ ಎಲೆ ಇದ್ದರೆ ವೀಳ್ಯದೆಲೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಎಲೆ ಹಾಕ್ಕೊಳ್ತಾ ಇಲ್ಲ, ಇವತ್ತು ಎಲೆ ಇರಲಿಲ್ಲ, ಸಡನ್ನಾಗಿ ಕಾಯಿಸೋ ಪ್ಲ್ಯಾನ್ ಆಯ್ತಲ್ಲ, ಮನೇಲಿ ಏನಿತ್ತು ಅದನ್ನೇ ಹಾಕ್ಕೊಂಡು ಕಾಯಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಕಾಯಿಸ್ಕೊಳ್ತೀನಿ. ಇಷ್ಟು ಹಾಕಿ ಕಾಯಿಸಿದ್ರೇ ಸಾಕು. ನಾವು ಕಾಯಿಸೋದ್ರ ಮೇಲೆ ಹೋಗುತ್ತೆ, ತುಪ್ಪ ಮರಳಾಗಿ ಚೆನ್ನಾಗಿ ಬರುತ್ತೆ. ನಮ್ಮದು ಒಂದು ಸ್ವಲ್ಪ ಮನೆ ಅರಿಶಿನ ಪುಡಿ ಹಾಕೋದ್ರಿಂದ ನನಗೆ ಈ ತುಪ್ಪ ಕಾಯಿಸ್ಬೇಕಾದ್ರೆ ಈ ತುಪ್ಪದ ಕಲರೇ ಇರಬೇಕು, ಒಂಥರ ಡಾರ್ಕ್ ಅಲ್ಲ,
ನಾವು ಸ್ಕೆಚ್ ಪೆನ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ತುಪ್ಪದ ಕಲರ್ ಸ್ಕೆಚ್ ಪೆನ್ ಅಂತ ಹೇಳ್ತಿದ್ವಲ್ಲ, ನನಗೆ ಆ ಥರ ತುಪ್ಪ ಇರಬೇಕು. ಏನೋ ನೋಡೋಕ್ಕೂ ಇಷ್ಟ ಆಗುತ್ತೆ, ತಿನ್ನೋಕ್ಕೂ ಇಷ್ಟ ಆಗುತ್ತೆ. ನಾನು ನಮ್ಮ ಮನೇಲೇನೋ ಅನ್ನಕ್ಕೆ ಹಾಕೊಂಡು ತಿನ್ನಲ್ಲ, ದೋಸೆ ಚಪಾತಿ ಅದಕ್ಕೆಲ್ಲ ಯೂಸ್ ಮಾಡ್ಕೊತೀವಿ ತುಪ್ಪನ. ಈ ಥರ ನೊರೆ ಎಲ್ಲ ಬಂದು ಕಮ್ಮಿ ಆದರೆ ತುಪ್ಪ ಕರೆಕ್ಟಾಗಿ ಆಗಿದೆ ಅಂಥೇಳಿ ನಾನು ಆ ನೊರೆ ಎಲ್ಲ ಫುಲ್ಲು ಮೇಲೆ ಬರುತ್ತಲ್ಲ ಆವಾಗಲೇ ಆಫ್ ಮಾಡ್ಕೊತೀನಿ. ಯಾಕಂದರೆ ಅದಿನ್ನೂ ಬಿಸಿ ಇರ್ತಲ್ಲ, ಅದ್ರ ಇದಕ್ಕೇ ಹೀಟಿಗೆ ಅದು ಕರೆಕ್ಟಾಗಿ ತುಪ್ಪ ಆಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋದರೆ ಸಂಜೆ ಹೊತ್ತಿಗೆ ಗಟ್ಟಿಯಾಗಿತ್ತು. ಸಂಜೆ ಈ ಥರ ತುಪ್ಪ ರೆಡಿಯಾಗಿದೆ. ನಮ್ಮ ಮನೇಲಿ ಇದುವರೆಗೂ ಯಾವತ್ತೂ ಅಂಗಡಿಲಿ ತುಪ್ಪ ತಂದು ತಿಂದಿಲ್ಲ. ಊರಿಂದನೇ ಬೆಣ್ಣೆ ತೊಗೊಂಬಂದು ಕಾಯಿಸ್ಕೊಬಿಡ್ತೀವಿ. ಇವತ್ತು ಹಾಗೆಯೇ ಒಂದು ರವೆ ಉಂಡೆ ಈಸಿಯಾಗಿ ಹೇಗೆ ಮಾಡ್ಬೋದು, ಒಂದು 7 ಡೇಸ್ ಮೇಲಿಟ್ರೂ ರವೆ ಉಂಡೆ ಕೆಡಲ್ಲ, ಯಾವ ಥರ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ನಾನಿವತ್ತು ಮೀಡಿಯಮ್ ರವೆಯಲ್ಲಿ ಮಾಡ್ತಾಯಿಲ್ಲ, ಚಿರೋಟಿ ರವೆಯಲ್ಲಿ ಮಾಡ್ತಾಯಿದ್ದೀನಿ. ಮೀಡಿಯಮ್ ರವೆಯಲ್ಲೂ ಮಾಡ್ಬೋದು, ಚಿರೋಟಿ ರವೆಯಲ್ಲೂ ಮಾಡ್ಬೋದು, ಎರಡರಲ್ಲೂ ಮಾಡ್ಬೋದು. ನಾನಿವತ್ತು ಚಿರೋಟಿ ರವೆಯಲ್ಲಿ ಮಾಡ್ತಾಯಿದ್ದೀನಿ. 2 ಕಪ್ ಚಿರೋಟಿ ರವೆ, 1 ಕಪ್ಪು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಸಕ್ಕರೆ ಬಂದು ನಿಮಗೆ ತುಂಬ ಸ್ವೀಟ್ ತಿನ್ನೋಕ್ಕೆ ಇಷ್ಟಪಡೋರು, ಸ್ವೀಟ್ ಆಗಿದ್ರೆ ಇಷ್ಟ ನನಗೆ ರವೆ ಉಂಡೆ ಅನ್ನೋರು 3 ಕಪ್ ತಗೊಳ್ಳಿ. ನನಗೆ ಮೀಡಿಯಮಾಗಿ ಸಾಕು ಅನ್ನೋರು 2.5 ಕಪ್ ತಗೊಳ್ಳಿ. ಇಲ್ಲ ನಮಗೊಂದು ಸ್ವಲ್ಪ ಮೈಲ್ಡಾಗಿ ಸ್ವೀಟ್ ಇದೆ ಸಾಕು ಅನ್ನೋರು 2 ಕಪ್ಪು 1.25 ಕಪ್ಪು ತಗೊಂಡ್ರೆ ಪಕ್ಕಾ ಮೆಷರ್ಮೆಂಟ್ ಇರುತ್ತೆ ಇದು. ನಾನಿಲ್ಲಿ ಒಂದು ಪಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು 5-6 ಸ್ಪೂನು. ಅದಕ್ಕೇ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ರವೆಯಲ್ಲೂ ಮಾಡ್ಕೊಬಂದು ನಾನಿವತ್ತು ಚಿರೋಟಿ ರವೆಯಲ್ಲಿ ಮಾಡೋಣ ಅಂತೇಳಿ ಚಿರೋಟಿ ರವೆಯಲ್ಲಿ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. 2 ಕಪ್ ಚಿರೋಟಿ ರವೆ ಹಾಕ್ಕೊಂಡು ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡೇ ಇದನ್ನು ಮಾಡಬೇಕಾಗುತ್ತೆ. ಫುಲ್ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಕೈ ಬಿಡ್ದಲೇ. ಪಾನು ಅಗ್ಲದಿದ್ರೆ ಬೆಸ್ಟು, ನೀಟಾಗಿ ಫ್ರೈ ಆಗ್ತಾ ಬರುತ್ತೆ ನಿಧಾನಕ್ಕೇ. ಆಮೇಲೆ ಕೈ ಬಿಡಬೇಡಿ, ರವೆ ಬೇಗ ಚಿರೋಟಿ ರವೆ ಅಲ್ವಾ, ಕೈ ಬಿಟ್ರಂಗೆ ಕೆಳಗೆ ಒಂದು ಸ್ವಲ್ಪ ಸೀದೋದಂಗೆ ಆಗುತ್ತೆ. ಇದಕ್ಕೇ ನಾನು ದ್ರಾಕ್ಷಿ ಗೋಡಂಬಿನ ಅದೇನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿಲ್ಲ, ಹಾಗೇ ಹಾಕಿ ಇದ್ರ ಜೊತೆಗೇ ಫ್ರೈ ಮಾಡ್ಕೊಂಡು ಬರ್ತೀನಿ. ಈ ಗೋಡಂಬಿ ಏನಿದೆ ಗೋಲ್ಡನ್ ಕಲರ್ ಫ್ರೈ ಬರುತ್ತೆ, ಅಲ್ಲಿ ತನಕ ಒಂದು ಸ್ವಲ್ಪ ಘಮ ಬರುತ್ತೆ ತುಪ್ಪದಲ್ಲಿ ಹುರಿಬೇಕಾದ್ರೆ, ಅಲ್ಲಿಗೆ ಚಿರೋಟಿ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೆಕ್ಸ್ಟ್ ಅದಕ್ಕೇ ನಾನು 1 ಕಪ್ ಕೊಬ್ಬರಿ ತುರಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ನಾನು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರ್ತೀನಿ. ಇವಾಗ ನಾರ್ಮಲ್ ತಿನ್ನೋಕ್ಕಲ್ವ ಸ್ವೀಟ್ ಕೂಡ ನೀವು ಇಲ್ಲಿ ಟೇಸ್ಟ್ನ ನೋಡಿಕೊಂಡೇ ಹಾಕೋಬೋದು, ನಮ್ಗೆ ಎಷ್ಟು ಬೇಕಷ್ಟು. ದೇವರಿಗೆಲ್ಲ ಮಾಡಬೇಕಾದ್ರೆ ನಾನು ಹೇಳಿರೋ ಮೆಷರ್ಮೆಂಟು ಪಕ್ಕ ಆಗುತ್ತೆ. ಆವಾಗ ಎಷ್ಟು ಬೇಕೋ ನಿಮಗೆ ಮೈಲ್ಡ್ ಬೇಕಾ ಜಾಸ್ತಿ ಸ್ವೀಟ್ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ ತಿನ್ನೋದ್ರಿಂದ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ರವೆ ಸಕ್ಕರೆ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೇ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನನಗೆ ಅದು ಪಾನ್ ತುಂಬ ಚಿಕ್ಕದಾಯಿತು, ಮಿಕ್ಸ್ ಮಾಡೋಕ್ಕೆ ಹಿಂಸೆ ಆಗ್ತಿತ್ತು ಅಂತ ಹೇಳಿ ಈ ಕಡೆ ಬೇರೆ ಬಾಣಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಎಲ್ಲ ಮಿಕ್ಸ್ ಆಗ್ತಾ ಬಂತು. ನೆಕ್ಸ್ಟು ಎಲ್ಲರೂ ರವೆ ಉಂಡೆ ಮಾಡ್ಬೇಕಾದ್ರೆ ಹಾಲು ಕಾಯ್ದು ಆರಿಸಿದ ಉಗುರು ಬೆಚ್ಚಗಿರೋ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾರಲ್ವ, ನಾನಿವತ್ತು ಹಾಲನ್ನ ಯೂಸ್ ಮಾಡ್ಕೊತಾ ಇಲ್ಲಿ. ಹಾಲಲ್ಲಿ ಕಟ್ಟಿದ್ರೆ ಬೇಗ ಒಂದು ಸ್ವಲ್ಪ ಈ ಹಾಳಾಗೋ ರೀತಿ ಆಗುತ್ತೆ, ಒಂದು 3-4 ಡೇಸ್ಗೆ. ಅದಕ್ಕೆ ನಾನಿಲ್ಲಿ ನೀರು ತುಂಬ ಉಗುರು ಬೆಚ್ಚಗಿಲ್ಲ, ಉಗುರು ಬೆಚ್ಚಗೆ ಒಂದು ಸ್ವಲ್ಪ ಜಾಸ್ತಿ ಬಿಸಿ ಇದೆ, ತುಂಬ ಜಾಸ್ತಿನೂ ಬಿಸಿ ಇಲ್ಲ. ಒಂದು ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಕಟ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇರೆ ಬೌಲ್ ತೊಗೊಂಡು ಸ್ವಲ್ಪನೇ ಹಾಕ್ಕೊಂಡು ಕಟ್ಕೊತೀನಿ. ನೀರು ಒಂದು ಸ್ವಲ್ಪ ಇದಾಯಿತು ಅಂತೇಳಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ನೀರನ್ನ ಕಮ್ಮಿ ಹಾಕ್ಕೊಂಡು ನೋಡಿಕೊಂಡು ಬೇಕಿದ್ರೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಒಂದೇ ಸಲ ನೀರು ಹಾಕ್ಕೊಂಡು ಕಟ್ಟೋಕ್ಕೋದ್ರೆ ಏನಾದ್ರು ತೆಳ್ಳಗಾದರೆ ರವೆ ಉಂಡೆ ಅಲ್ಲಿಗೆ ಹಾಳಾಗೋಗುತ್ತೆ. ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಬರಬೇಕು. ಆವಾಗ ನಮಗೊಂದು ಹದ ಅನ್ನೋದು ಸಿಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬರಬೇಕು, ಎಲ್ಲ ಕೆಳಗಡೆ ಮೇಲ್ಗಡೆ ಎಲ್ಲ ಸೈಡಲ್ಲೆಲ್ಲ ಹಾಗೆ ರವೆ ಎಲ್ಲ ಇರುತ್ತಲ್ಲ ಅದನ್ನು ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು 10 ಡೇಸ್ ಇಟ್ರೂ ಹಾಳಾಗಲ್ಲ ರವೆ ಉಂಡೆ. ಈ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೊಡೋಕ್ಕಂತೂ
ಬೆಸ್ಟ್ ಅನಿಸುತ್ತೆ, ಬೇಗನೂ ಮಾಡ್ಬೋದು. ಆಮೇಲೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಕೆಲಸ ಎಷ್ಟಿರುತ್ತಲ್ವ, ಬೇಗ ದೇವ್ರ ಮುಂದಕ್ಕೆ ಇಡೋಕ್ಕೆ ಬೇಗ ಸ್ವೀಟ್ ಎಲ್ಲ ಆಗಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ ಕೂಡ ಒಂದು ಸ್ವೀಟ್ನ ನೀವು ಮಾಡಿ ಇಟ್ಕೋಬೋದು. ಇವಾಗ ರವೆ ಉಂಡೆ ಎಲ್ಲ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿತ್ತು ರವೆ ಉಂಡೆ. ಇವಾಗ ಒಂದು ಹಾಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಹಿಂಗೆ ಮುರಿದ ತಕ್ಷಣ ನೀಟಾಗಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಾ ಇದೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ರವೆ ಉಂಡೆ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಅದನ್ನೆಲ್ಲ ಮಾಡಿಟ್ಟು ಒಂದು ಸ್ಯಾರಿ ಫೋಲ್ಡಿಂಗಿಗೆ ಬಂದಿತ್ತು ಅಂತೇಳಿ ನನ್ನ ಫ್ರೆಂಡ್ ಕೊಟ್ಟಿದ್ರು, ಅದನ್ನೇ ಮಾಡಿಕೊಡ್ತಾ ಇದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.